ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ವರ್ಷಿಣಿ. ಈ ದಿನದ ವಾರ ಭವಿಷ್ಯ ಸಂಚಿಕೆಯಲ್ಲಿ 12 ರಾಶಿಗಳ ಇಡೀ ವಾರದ ಭವಿಷ್ಯ ಹಾಗೆ ಈ ವಾರದ ವಿಶೇಷತೆಗಳು ಏನೇನಿದೆ, ಒಂದೊಳ್ಳೆ ಮಾತು ಜೊತೆಗೆ ಪಠಿಸೋಕೆ ಮಂತ್ರ ತಿಳಿಸ್ಕೊಡ್ತಾ ಹೋಗ್ತೀವಿ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಭವಿಷ್ಯ ಪ್ರಾರಂಭದ ಮುನ್ನ ನಾವು ಒಂದು ಒಳ್ಳೆಯ ಮಾತನ್ನು ಗಮನಿಸೋದು ವಾಡಿಕೆ. ಗಮನಿಸಿ ಈ ವಾರದ ಮಾತು. ಗೀತಸೂಕ್ತಿರತಿಕ್ರಾಂತೆ ಸ್ತೋತಾ ದೇಶಾಂತರ ಸ್ಥಿತೆ ಪ್ರತ್ಯಕ್ಷೇತು ಕವೋ ಲೋಕಃ ಸಾವಗ್ನಿ ಸುಮಹತ್ಯಪಿ ಅಂತ. ಏನಪ್ಪ ಇದರ ಅರ್ಥ ಅಂತಂದರೆ, ಕವಿ ಮರೆಯಾಗಿದ್ದಾಗ ದೂರದಲ್ಲೆಲ್ಲೋ ಆತ ಇದ್ದಾಗ ಅವನನ್ನು ಹಾಡಿ ಹೊಗಳ್ತಾರೆ. ಮಹನೀಯನಾದ ಕವಿ ಎದುರುಗಡೆನೇ ಇದ್ದರೆ ಅವನ ಬಗ್ಗೆ ಅಷ್ಟು ಏನು ಗೌರವವೋ ಅಥವಾ ಆದರಣೆಯೋ ತೋರಿಸೋದಿಲ್ಲ, ಅಸಡ್ಡೆ ಮಾಡುತ್ತೆ ಅಂತ. ಹಿತ್ತಲ ಗಿಡ ಮದ್ದಲ್ಲ ಅಂತೀವಲ್ಲ, ಆ ರೀತಿಯಾದ ಒಂದು ಸುಭಾಷಿತ. ನಮ್ಮ ಎದುರುಗಡೆಗೆ ನಮ್ಮ ಕಾಲದಲ್ಲೇ ಮಹನೀಯರು ದೊಡ್ಡವರು ಅನ್ನಿಸ್ಕೊಂಡವ್ರು ಎಷ್ಟೋ ಇರ್ತಾರೆ. ಆದರೆ ಅವರು ಇಲ್ಲದಾಗ ಅವರ ಹೊಗಳಿಕೆ ಎಷ್ಟೋ ಬಾರಿ ನಾವು ಗಮನಿಸ್ತೀವಿ. ಸಾಮಾನ್ಯವಾಗಿ ಆಗ್ತಕ್ಕಂಥದ್ದು ಅವರು ಸತ್ತ ಮೇಲೆ ಅವ್ರ ಗುಣಗಾನಗಳಾಗುತ್ತೆ. ಅಯ್ಯೋ, ಅವರು ಇಂಥ ಸಹಾಯ ಮಾಡ್ತಾಯಿದ್ರು, ಇಂಥ ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಇಷ್ಟು ಜನಕ್ಕೆ ಉಪಯೋಗವಾಗಿದ್ದರು, ಈ ರೀತಿಯಲ್ಲೆಲ್ಲ ಏನು ಅವರು ಬದುಕಿದ್ದಾಗ ಅವ್ರನ್ನ ಸ್ಮರಣೆ ಮಾಡೋದಿಲ್ಲ. ಇದು ಕವಿ ಅಂತಷ್ಟೇ ಅಲ್ಲ, ಎಲ್ಲರಿಗೆ ಅನ್ವಯ ಆಗುತ್ತೆ. ಇದು ಎದುರುಗಡೆ ಇದ್ದಾಗ ಮನೆಯಲ್ಲೇ ಚೆನ್ನಾಗಿ ಹಾಡ್ತಾ ಇರತಕ್ಕಂಥ ಯಾರೋ ಒಬ್ಬರು ಇರ್ತಾರೆ, ಆದರೆ ಅವ್ರ ಬಗ್ಗೆ ಅಷ್ಟು ಆದರಣೆ ಇರೋದಿಲ್ಲ. ಇನ್ಯಾರೋ ಇನ್ನೊಬ್ಬರ ಮನೆಯಲ್ಲಿ ಅಥವಾ ಇನ್ನೆಲ್ಲೋ ಹಾಡ್ತಾ ಇರೋರಿಗೆ ನಮಗೆ ಅವ್ರು ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತಕ್ಕಂಥದ್ದು. ನಮ್ಮ ಎದುರುಗಡೆ ಇರೋರನ್ನ ಮರೆತು ಬಿಡ್ತೀವಿ, ದೂರದಲ್ಲಿ ಎಲ್ಲ ಇರತಕ್ಕಂಥವ್ರ ಬಗ್ಗೆ ಗುಣಗಾನ ಮಾಡ್ತೀವಿ. ಇದು ಉಚಿತವಲ್ಲ ಅನ್ನೋದನ್ನು ಈ ಸುಭಾಷಿತ ಹೇಳ್ತದೆ. ಇರುವುದನ್ನು ನೋಡಬೇಕು. ಅದು ನಮ್ಮ ಮನೆಯಲ್ಲಿದೆಯೋ, ಸುತ್ತಮುತ್ತ ಇದೆಯೋ, ಅಥವಾ ನಮ್ಮ ಸಮೀಪದಲ್ಲೇ ಇದೆಯೋ, ನಮಗೆ ಪರಿಚಿತರೇ ಇದ್ದಾರೋ, ಅವರು ಅಷ್ಟರ ಮಟ್ಟಿಗಿನ ಸಾಧನೆಗೆ ಅವ್ರದ್ದೊಂದು ತಪಸ್ಸಿರುತ್ತೆ. ಅದನ್ನು ಗುರುತಿಸಿ ಗೌರವಿಸಬೇಕು. ಈ ರೀತಿಯಲ್ಲೆಲ್ಲ ನಾವು ಅದನ್ನು ಕಡೆಗಣನೆ ಮಾಡೋದು ಅಷ್ಟು ಸೂಕ್ತವಲ್ಲ. ಸತ್ತ ಮೇಲೆ ಹೊಗಳೋದಲ್ಲ, ಇದ್ದಾಗಲೇ ಅವರ ಪ್ರಶಂಸೆ ಮಾಡ್ತಕ್ಕಂಥದ್ದು, ಆ ಒಳ್ಳೆಯ ಕೆಲಸಗಳನ್ನು ಗುರುತಿಸ್ತಕ್ಕಂಥದ್ದು, ಗುರುತಿಸಿ ಗೌರವಿಸ್ತಕ್ಕಂಥದ್ದು, ಇದೆಲ್ಲ ಮಾಡಬೇಕು ಅನ್ನೋದನ್ನು ಈ ಸುಭಾಷಿತ ಹೇಳುತ್ತೆ. ಹೀಗಾಗಿ ಈ ಸುಭಾಷಿತದ ನಾವು ಏನು ಅರ್ಥ ಮಾಡ್ಕೊಳ್ತೀವಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲೇ ಯಾರೋ ಒಬ್ಬರು ಉತ್ತಮ ಕೆಲಸ ಮಾಡೋರು, ಒಳ್ಳೆಯ ಸಜ್ಜನರು ಅಥವಾ ಒಳ್ಳೆಯ ವಿದ್ವಾಂಸರು ಅಥವಾ ಒಳ್ಳೆಯ ಸಂಗೀತಜ್ಞರು ಇನ್ನೇನೋ ಒಂದು ಕೌಶಲ್ಯವನ್ನು ಪಡೆದಿರಬಹುದು, ಅದನ್ನು ಗುರುತಿಸಿ ಅವ್ರನ್ನ ಒಂದು ಪ್ರಶಂಸೆ ಮಾಡಿ, ಯಾರೂ ಮಾಡದೇ ಇರೋದನ್ನು ನೀನು ಮಾಡಿದ್ಯಾ ಅನ್ನೋದನ್ನು ಹೇಳಬೇಕು. ಅವರೆಲ್ಲೋ ಕಳೆದು ಹೋದ ಮೇಲೆ ಹೇಳೋದಲ್ಲ, ಇದ್ದಾಗಲೇ ಹೇಳ್ತಕ್ಕಂಥದ್ದು ಅದು ಒಳ್ಳೆಯದು, ಅದು ಸೂಕ್ತ ಅನ್ನೋದನ್ನು ಈ ಸುಭಾಷಿತ ಹೇಳ್ತಾ ಇದೆ. ಈ ಮಾತಿನಲ್ಲಿ ನಾವು ಇದ್ದವರನ್ನ, ಕಣ್ಣಿಗೆ ಕಾಣೋರನ್ನ ಗೌರವಿಸಬೇಕು ಅನ್ನೋದನ್ನು ಹೇಳ್ತಾ ಇದೆ. ನಿಜಕ್ಕೂ ಒಳ್ಳೆ ಮಾತು ಶಾಸ್ತ್ರಿಗಳೇ ಇದು. ನೀವು ಹೇಳ್ದಾಗೆ ಇದ್ದಾಗ ಅವರನ್ನ ಗೌರವಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೋದ ಮೇಲೆ ನಾವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಥವಾ ಏನೋ ಒಂದು ಮಾಡಿಲ್ಲ ಅಂತ ನಾವು ನೆನೆಸ್ಕೊಳ್ಳೋದಕ್ಕಿಂತ ಇದ್ದಾಗ ಆ ವ್ಯಕ್ತಿಗೆ ಮಹತ್ವ ನೀಡೋದು ಬಹಳ ಇಂಪಾರ್ಟೆಂಟ್ ಶಾಸ್ತ್ರಿಗಳೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.